ಇದೇನಿದು? ನನ್ನ ಪತಿದೇವರು ಒಂದು ಮುಂಜಾನೆ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೋದ್ರು. ಹೊಟ್ಟೆಗೆ ಸಹ ಏನು ತಗೊಂಡಿಲ್ಲ. ಹೊತ್ತು ಬೇರೆ ನೆತ್ತ ಮೇಲೆ ಬಂತು. ಅವ್ರ ಹೊಟ್ಟೆ ಹಸ್ತಿದ್ಯೋ ಏನೋ. ಯಾಕೆ ಇಷ್ಟೊಂದು ತಡ ಮಾಡಿದ್ರು? ಎಲ್ಲಿದ್ದಾರೋ ಹೇಗಿದ್ದಾರೋ ದೇವ್ರೇ. ಅತ್ತಿಗೆ ಬಾಗಿಲಲ್ಲಿ ನಿಂತುಕೊಂಡು ಏನೋ ವಿಚಾರಿಸ್ತಿರೋ ಹೇಗಲ್ಲ, ಏಕೆ ಮನೆಯಲ್ಲಿ ಅಲ್ಲ ಇಲ್ಲ ಅಂತ ಅನ್ನ ಇಲ್ಲ ಅಂತ ಕಾಣಿಸತ್ತೆ? ಇಲ್ಲ ಬಾರಪ್ಪ ಮೈದಿನ, ನಾನು ಅವ್ರದೇನೆ ವಿಚಾರ ಮಾಡ್ತಾ ಇದ್ದೆ. ಅವರು ಕೂಲಿ ಕೆಲ್ಸಕ್ಕೆ ಹೋಗಿದ್ದಾರಪ್ಪ. ಏನು ಅನ್ನ ಇನ್ನು ಕೆಲಸದಿಂದ ಬಂದಿಲ್ಲವೇ ಅತ್ತಿಗೆ? ಇಲ್ಲಪ್ಪ, ಇನ್ನು ಬಂದೇ ಇಲ್ಲ. ಅದಕ್ಕೆ ಅವ್ರ ದಾರಿ ಕಾಯ್ತಾ ಇರುವೆ. ಸರಿ ಅತ್ತಿಗೆ, ಇನ್ನೇನು ಅನ್ನ ಬರ್ಬೋದು, ನೀವೇನು ಚಿಂತೆ ಮಾಡಬೇಡಿ. ಹಾಗಲ್ಲಪ್ಪ, ಅವರು ಬೆಳಗ್ಗೆನೆ ಏನು ತಿಂದಿಲ್ಲ, ಖಾಲಿ ಹೊಟ್ಟೆಯಿಂದ ಹೋಗಿದ್ದಾರಲ್ಲ, ಅದೇ ಚಿಂತೆ ನನಗೆ. ಏನು ಅತ್ತಿಗೆ, ಅನ್ನ ಮುಂಜಾನೆ ಊಟ ಮಾಡಲಿಲ್ಲವೇ? ಏಕೆ ಅತ್ತಿಗೆ, ಅಡಿಗೆ ಮಾಡಿರಲಿಲ್ಲವೇ? ಮಾಡಿದ್ನಪ್ಪ. ಅವ್ರಿಗೆ ಮೈಯಲ್ಲಿ ಹುಷಾರಿಲ್ಲ. ಯಾಕೋ ಹೊಟ್ಟೆ ತಳಿಸ್ತಾ ಇದೆ, ತಲೆ ತುಂಬಾ ನೋಯಿಸ್ತಾ ಇದೆ. ನನಗೆ ಈ ಸಂಕಟ ತಡೆಯೋಕ್ ಆಗ್ತಾ ಇಲ್ಲ. ಊಟ ಬೇಡ ಅಂತ ಹಾಗೆ ಹೊರಟು ಹೋದ್ರಪ್ಪ. ಅತ್ತಿಗೆ ಅಣ್ಣನಿಗೆ ಮನೆಯಲ್ಲಿ ಹುಷಾರಿಲ್ಲದಿದ್ರೆ ಕೆಲಸಕ್ಕೆ ಹೋಗಬೇಡ ಅಂತ ಹೇಳ್ಬೇಕತ್ತ ನೀವು. ಅಯ್ಯೋ, ನಾನ್ ಹೇಳಿದ್ರೆ ಎಲ್ಲಿ ಕೇಳ್ತಾರಪ್ಪ ಅವರು. ಮೊದಲೇ ಬರಗಾಲ, ಕೂಲಿ ಕೆಲಸ ಸಿಗೋದೇ ಅಪರೂಪ. ನಾನೀ ಕೆಲಸ ಬಿಡಲ್ಲ ಅಂತ ಹಠ ಮಾಡಿ ಹೋಗಿದ್ದಾರೆ. ಅತ್ತಿಗೆ ಅನ್ನ ಕೆಲಸ ಮಾಡುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಬುಟ್ಟಿ ಏನಾದ್ರೂ ಕಟ್ಟಿ ಕೊಡಿ. ಹೋಗಿ ಅಣ್ಣನ ಮನೆಗೆ ಕಳಿಸಿ ಮಿಕ್ಕಿದ ಕೆಲಸವನ್ನು ನಾನು ಮಾಡಿ ಬರ್ತೇನೆ. ಅಯ್ಯೋ ಬೇಡ ಮೈದುನ. ನೋಡಪ್ಪ, ಅದು ತುಂಬಾ ದೂರ, ಬಿಸಿಲು ಬೇರೆ ನೆತ್ತೆ ಮೇಲೆ ಬಂದಿದೆ. ನೀನ್ ಯಾವ ಕೆಲ್ಸನೂ ಮಾಡೋದು ಬೇಡ. ಈ ಮನೆಯಲ್ಲಿ ನನ್ನ ಮಗ ಹೇಗೋ, ನೀನು ಚಿಕ್ಕ ಮಗು ತರ ಅವನ ಜೊತೆ ಆಡ್ತಾ ಇರು ಸಾಕು. ಬುತ್ತಿ ಏನಿದ್ರು ನಾನೇ ಹೋಗಿ ಕೊಟ್ಟು ಬರ್ತೀನಿ ನಿನ್ ಮನೆಗಿಲ್ಲ. ಅತ್ತಿಗೆ ನಿಮ್ಮಿಬ್ಬರನ್ನು ಕೂಲಿ ಕೆಲಸಕ್ಕೆ ಕಳಿಸಿ ನಾನು ಮನೆಯಲ್ಲಿ ಕುಳಿತುಕೊಳ್ಳಬೇಕಾ? ಇಲ್ಲ ಅತ್ತಿಗೆ, ನಾನು ಕೆಲಸಕ್ಕೆ ಬರ್ತೇನೆ. ಹಾಗಲ್ಲಪ್ಪ, ಕೆಲಸ ಮಾಡೋದಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಹೊಲಮನೆ ಕೆಲಸ ಅಂದ್ರೆ ಅದನ್ನು ಸುಲಭ ಅನ್ಕೊಂಡಿದ್ಯಾ? ಅಲ್ಲಿರುವ ಕಷ್ಟ ಏನು ಅಂತ ನಮಗ್ ಗೊತ್ತು. ಆ ಕಷ್ಟ ನಮಗ್ ಮಾತ್ರ ಇರ್ಲಿ. ನೀನ್ ಆ ಕಷ್ಟ ಅನುಭವಿಸೋದು ಬೇಡ. ಈ ಮನೆಗೆ ಬಂದ ಭಾಗ್ಯ ನೀನು. ನೀನು ಚಿಕ್ಕ ಮಗು ತರ ಆಡ್ತಾ ಇರ್ಬೇಕು. ಮನೆ ಕಡೆ ಹುಷಾರು, ನಾನೇ ಹೋಗಿ ಬರ್ತೀನಿ. ಏನು ಇಬ್ಬರು ಏನು ಮಾತನಾಡುತ್ತಿರುವಿರಿ? ಬನ್ನಿ ಸ್ವಾಮಿ, ಈಗ ಬಂದ್ರ? ಅಲ್ಲ ರೀ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಖಾಲಿ ಹೊಟ್ಟೆಯಿಂದ ಕೆಲ್ಸಕ್ಕೆ ಹೋಗಿದ್ದೀರಲ್ಲ, ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ. ಅಣ್ಣ, ಮೈಯಲ್ಲಿ ಹುಷಾರಿಲ್ಲದಿದ್ರೆ ನೀವು ಕೆಲಸಕ್ಕೆ ಏಕೆ ಹೋಗಿದ್ದೀರಿ? ಹಾಗೇನಿಲ್ಲ ಪ್ರವೀಣ, ಸುಮ್ಮನೆ ಸ್ವಲ್ಪ ನೆಗಡಿ ಕೆಮ್ಮು ತಾನೆ ಅಷ್ಟೇ. ಅಲ್ಲ ರೀ, ಈಗ ತಾನು ಹೇಗೆ ಹೊರಗಿಂದ ಬಂದಿದ್ದೀರಾ? ನೆಗಡಿ ಕೆಮ್ಮು ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಮುಂದೆ ಬೇರೆ ಹೇಳಿ ಅವನ ಮುಂದೆ ಬೇರೆ ಹೇಳ್ತಾ ಇದ್ದೀರಾ? ಅಣ್ಣ ಬಂದೇ ಬಿಟ್ಟ. ವೀರೇಂದ್ರ, ಬಾ ವೀರೇಂದ್ರ, ಎಲ್ಲಿ ಹೋಗಿದ್ದೆ? ಏನು? ಏನಿಲ್ಲ ಮಾವ, ನನ್ನ ಫ್ರೆಂಡ್ ಆಕಾಶದ ಮದುವೆ ಇತ್ತು, ಹೋಗಿದ್ದೆ. ಏನಿಲ್ಲ ವೀರೇಂದ್ರ, ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಏನು ಏನು ಒಂದು ತಿಳಿದಾಗಿದೆ. ಏನು ನಿನ್ನ ವಿಚಾರ ಮತ್ತು ಗ್ರಹಚಾರ? ಅಮ್ಮ ಅಪ್ಪ ನಿಮ್ಮೆಲ್ಲರಿಗೊಂದು ಸಿಹಿ ಸುದ್ದಿ. ಅದೇನು ಕಂದ ಸಿಹಿ ಸುದ್ದಿ? ಏನಪ್ಪಾ ಅದು? ಮೊದಲು ಎಲ್ಲರೂ ಸ್ವೀಟ್ ತಿನ್ನಿ. ಏನಪ್ಪ ವಿಷಯ? ಕುಮಾರ, ಇಂಥ ಮಗನನ್ನು ಪಡೆದೆ ನಾನೇ ಪುಣ್ಯವಂತ ಕುಮಾರ, ನಾನೇ ಪುಣ್ಯವಂತ. ಅದೇ ಕಾಂಚನ ಕುಮಾರ, ಈ ಶೀಟ್ ಕೊಡಲು ಯಾವ ಸಿಹಿ ಸುದ್ದಿ ಕುಮಾರ? ಯಾವುದು ಸಿಹಿ ಸುದ್ದಿ? ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಪಡೆದು 5,000 ರೂಪಾಯಿ ಬಹುಮಾನವಾಗಿ ಪಡೆದುಕೊಂಡು ಬಂದಿದ್ದೇನೆ. ಹೌದು ಕುಮಾರ, ಈ ಸಂತೋಷ ಸಮಯದಲ್ಲಿ ನನಗಿಂತ ಸ್ವೀಟು ನಿಮ್ಮ ಅಮ್ಮನಿಗೆ ಚೆನ್ನಾಗಿ ತಿನ್ನಿಸ್ಬೇಕು. ಬಾ ಕಾಂಚನ, ಈ ಸ್ವೀಟು ನಿನ್ನ ಮಗನಿಗೋಸ್ಕರ ತಿನ್ನು. ಏನ್ರಿ, ಈ ಸಂಭ್ರಮ ನಮಗೆಲ್ಲರಿಗೂ ಕೂಡ. ಇಂಥ ಮಗನ ಪಡೆದ ನಾವೇ ಭಾಗ್ಯವಂತರು. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು
ಕಂದಮ್ಮ ನಿನ್ನ ಬಾಳು ಬಂಗಾರವಾಗಲಿ ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ಎಂದೆಂದು ಬಾಳಲಿ ಆನಂದ ತುಂಬಿರಲೆಂದು ಕಂದಮ್ಮ ನಿನ್ನ ಬಾಳು ಬಂಗಾರವಾಗಲಿ ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ಎಲ್ಲೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಎಲ್ಲೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅತ್ತಿಗೆಯಲಿಲ್ಲ ಬಾಳು ಬಲ್ಗಾರವಾಗಲೆಂದು ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ನಿಲುಗಂದು ಸವಿ ಜೋಡಿ ಬೇಕೇನು ಹೇಳು ನಿನಗೊಂದು ಸವಿ ಜೋಡಿ ಬೇಕೇನು ಬೇಕೇನು ವಜ್ರದ ಸರ್ವ ಬೇಕೇನು ಮುತ್ತಿನ ಸರ್ವ ಹೊಯ್ 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 ನಿನ್ನಾಸೆ ನನ್ನಲ್ಲಿ ಹೇಳು ಏನೇನು ಬೇಕು ಕೇಳು ನಾನೇನು ಬೇಡುವುದಿಲ್ಲ ನನಗೇನು ಬೇಕೇ ಇಲ್ಲ ನಾನೇನು ಬೇಡುವುದಿಲ್ಲ ನನಗೇನು ಬೇಕೇ ಈ ಪ್ರೀತಿ ಸಾಕಾಗಿದೆ ಈ ಪ್ರೀತಿ ಸಾಕಾಗಿದೆ ಎಲ್ಲೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅತ್ತಿಗೆಯಲಿಲ್ಲ ಬಾಡು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ಊಲಮ್ಮ ಮನೆಯಲ್ಲಿ ಎಲ್ಲೆಂದು ಹೀಗೆ ಈ ನಮ್ಮ ಮನೆಯಲ್ಲಿ ಎಂದೆಂದು ಹೀಗೆ ಗಂಧದ ಗಂಧದ ಬಂದಿ ಸಂಗೀತ ಹಾಡಿಕೊಂಡು ಹೊಯ್ 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 ಉಲ್ಲಾಸದಿಂದ ಹೀಗೆ ಸಂತೋಷ ಹಂಚಿಕೊಂಡು ಈ ಪ್ರೀತಿ ಹೀಗೆ ಇರಲಿ ಈ ಮಾತು ಹೀಗೆ ಇರಲಿ ಈ ಪ್ರೀತಿ ಹೀಗೆ ಇರಲಿ ಈ ಮಾತು ಹೀಗೆ ಈ ಪ್ರೀತಿ ಸಾಕಾಗಿದೆ ಈ ಪ್ರೀತಿ ಸಾಕಾಗಿದೆ ಎಲ್ಲೆಂದು ಬಾಳಲು ಹೀಗೆ ಆನಂದ ತುಂಬಿರಲೆಂದು ಅತ್ತಿಗೆಯಲಿಲ್ಲ ಬಾಡು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ಲಾ 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 ಲಾ. ನಡೀರಪ್ಪ ಸಿಹಿ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲ್ಕೊಂಡ್ಬಿಡೋಣ. ಕಾಂಚನ ಎಷ್ಟು ಚಂದ ನಮ್ಮ ಕುಟುಂಬ. ಇಷ್ಟೆಲ್ಲ ಮೈದರು ಇದ್ದಾಗ ಈ ಗಂಡನನ್ನೇ ಮರ್ತು ಬಿಟ್ಟೆ ನೋಡು. ಇದೇ ಸಂತೋಷ. ಇಂತಹ ಸಂತೋಷವನ್ನು ಪಡೆದ ನಾವೇ ಭಾಗ್ಯವಂತರು. ಪ್ರತಿಯೊಂದು ಕುಟುಂಬದಲ್ಲಿ ನಮ್ಮಂತ ಮೈದನರು ಅಕ್ಕ ತಮ್ಮ ಅಕ್ಕ ತಂಗಿ ನಿನ್ನಂತ ಸತಿಯನ್ನೇ ಪಡೆದ ನಾವೇ ಪುಣ್ಯವಂತರು ಕಾಂಚನ, ನಾವೇ ಪುಣ್ಯವಂತರು. ನಡಿ ಎಲ್ಲರೂ ಸೇರಿ ಊಟ ಮಾಡಿದರಾಯ್ತು. ಹೊಟ್ಟೆಗೆ ಅನ್ನ ಬೇಕು, ಮೈ ತುಂಬ ಬಟ್ಟೆ ಬೇಕು. ಆದ್ರೆ ಒಂದು ಹೆಣ್ಣು ಒಂದು ಗಂಡಿನ ಪ್ರೀತಿ ಬಯಸಿದಾಗ ಆ ಪ್ರೀತಿ ಸಿಗದಿದ್ರೆ ಅವಳೇನ್ ಮಾಡ್ಬೇಕು? ಒಂದು ಕಡೆ ನೋಡಿದ್ರೆ ನಮ್ಮ ಅಣ್ಣನ ಮಾತು ಕೇಳ್ಬೇಕು, ಇನ್ನೊಂದು ಕಡೆ ನೋಡಿದ್ರೆ ಪ್ರವೀಣ ಬೇಕು. ಇವೆರಡರಲ್ಲಿ
ನಾನು ಯಾವ ನಿರ್ಧಾರ ತೆಗೆದುಕೊಳ್ಬೇಕೆನ್ನೋದು ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಹಾ, ಹಲೋ ಪ್ರವೀಣ್. ನೋಡಿ, ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾನು ಎಲ್ಲಿಗೆ ಬರ್ಬೇಕು? ಓಕೆ, ನೀವು ಹೇಳಿದ ದಾರಿಲಿ ನಾನು ಬರ್ತೀನಿ. ಓಕೆ. ಏನಮ್ಮ ಜ್ಯೋತಿ, ಮುಂಜಾನೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕಿಕೊಂಡು ಎಲ್ಲಿಗೆ ಹೊರಟಿದ್ಯಮ್ಮ? ಏನಿಲ್ಲ, ಮನೇಲಿ ಕುಳಿತು ತುಂಬಾ ಬೇಸರವಾಗಿತ್ತು. ಅದಕ್ಕೆ ಸ್ವಲ್ಪ ತೋಟ ಸುತ್ತಾಡ್ಕೊಂಡು ಬರ್ಬೇಕು ಅಂತ ಹೊರಟಿದ್ದೆ. ಬೇಡಮ್ಮ, ಇವತ್ತು ನೀನು ಮನೆ ಬಿಟ್ಟ ಎಲ್ಲಿ ಹೋಗೋದು ಬೇಡ. ಯಾಕಂದ್ರೆ ಅಮೆರಿಕಾದಿಂದ ನಿನ್ನ ನೋಡೋದಕ್ಕೆ ಒಂದು ಗಂಡು ಬರ್ತಾ ಇದ್ದಾರೆ. ಸಾಕಷ್ಟು ಫ್ಯಾಕ್ಟರಿಗಳಿಂದ ಶ್ರೀಮಂತರಿದ್ದಾರೆ. ನಿನಗೆ ಸರಿ ಸಮಾನವಾಗಿರ್ತಕ್ಕ ಗಂಡು ಬರ್ತಾ ಇದ್ದಾನೆ. ಇದೇನೇನ? ನನಗೊಂದು ಮಾತು ಕೇಳದೆ ಗಂಡಿನವ್ರಿಗೆ ಬಾ ಅಂತ ಹೇಳಿದೆಯಲ್ಲ, ಯಾಕಣ್ಣ? ಯಾಕಮ್ಮ, ಯಾರನ್ನ ಯಾಕೆ ಕೇಳ್ಬೇಕು? ನನ್ನ ತಂಗಿ ಮದುವೆನ ನಾನು ಮಾಡಬೇಕಂತ ಯಾರನ್ನ ಕೇಳ್ಬೇಕು? ನೋಡೋಣ, ಈಗಲೇ ಗಂಡಿನವ್ರಿಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳ್ಬಿಡು. ಯಾಕಮ್ಮ ತಂಗಿ, ಹೋದ ವಾರ ಮದುವೆ ವಿಷಯ ಕೇಳಿದಾಗ ಇಲ್ಲ ನಾನು ಮದುವೆ ಮಾಡಿಕೊಳ್ಳುತ್ತೀನಿ ಅಂತ ಹೇಳಿದ್ದೆ. ಈಗ ದಿಢೀರ್ನಂತ ಮನಸ್ಸು ಬದಲು ಮಾಡಿದ್ಯಲ್ಲ, ಯಾಕಮ್ಮ? ಯಾರಾದ್ರೂ ಏನಾದ್ರು ಅಂದ್ರೆ ನಿನಗೆ? ಇಲ್ಲಣ್ಣ, ನಿನ್ನ ಮನಸ್ಸು ನೋಯಿಸಬಾರ್ದು ಅಂತ ನಾನು ಅವತ್ತು ಒಪ್ಪಿಕೊಂಡೆ. ಆದ್ರೆ ನಾನಿವತ್ತು ಒಪ್ಪಲ್ಲ. ಹಾಗಾದ್ರೆ ದಿಢೀರ್ನ ಮನಸ್ಸಂತ ಚೇಂಜ್ ಮಾಡಿದಿಲ್ಲಮ್ಮ, ಅದಕ್ಕೆ ಕಾರಣ? ನೋಡೋಣ, ಇಷ್ಟು ದಿನ ನೀನೇನೇ ಹೇಳಿದ್ರು ನಾನೆಲ್ಲ ಒಪ್ಪಿಕೊಂಡು ಬಂದೆ. ಯಾಕೆ? ನಾನು ಚಿಕ್ಕಳಿದ್ದೆ. ಈಗ ನಾನು ವಯಸ್ಸಿಗೆ ಬಂದಿರುವೆ. ದಯವಿಟ್ಟು ನನ್ನ ಮಾತನ್ನು ಮೀರಿ ನೀನು ನಡೆದುಕೊಳ್ಬೇಡ. ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ನೋಡೋಣ, ನೀನ್ ತಿಳ್ಕೊಂಡ ಹಾಗೆ ನಾನು ಬೇರೆ ಯಾರನ್ನು ಇಷ್ಟಪಟ್ಟಿರುವೆ. ಅದಕ್ಕೆ ಅವರೊಂದಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡ್ಬಿಡು. ಏನಮ್ಮ, ಚಿಕ್ಕವಳಿಂದ ಕೂಳು ತುತ್ತು ಮಾಡಿ ಉಣಿಸಿ ಬೆಳೆಸಿದ ತಂಗಿ ಇವತ್ತು ನನಗೆ ಈ ರೀತಿ ಮಾತಾಡ್ತಾ ಇದ್ದಿಲ್ಲಮ್ಮ. ಯಾಕಮ್ಮ? ನೀನು ಪ್ರೀತಿಸಿದ ಹುಡುಗಿನ ಜೊತೆ ನಿನಗೆ ಮದುವೆ ಮಾಡಿ ಕೊಡ್ಬೇಕಾ? ಹೌದಣ್ಣ, ನೀನು ಅವರೊಂದಿಗೆ ಮದುವೆ ಮಾಡಿಕೊಟ್ರೆ ಮಾತ್ರ ನಾನು ಈ ಮನೇಲಿ ಇರುವೆ. ಇಲ್ಲ ಅಂದ್ರೆ ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ತೀನಿ. ಆಗಲಮ್ಮ, ನಿನ್ನ ಸಂತೋಷನೇ ನಾನು ಸಂತೋಷ. ನೀನು ಪ್ರೀತಿಸಿದ ಪ್ರಿಯಕರನ ಜೊತೆನೆ ನಿನ್ನ ಮದುವೆ ಮಾಡಿ ಕೊಡ್ತೀನಿ. ಹಾಗಾದ್ರೆ ಆ ಹುಡುಗ ಏನು ಡಾಕ್ಟ್ರು, ಇಂಜಿನಿಯರು ಏನಿದಾನಮ್ಮ? ಅಣ್ಣ, ನಾನು ಪ್ರೀತಿಸುವ ಹುಡುಗ ಇಂಜಿನಿಯರು ಅಲ್ಲ, ಡಾಕ್ಟರ್ ಅಲ್ಲ, ಒಬ್ಬ ಕೂಲಿಗ. ಅವನು ಪ್ರವೀಣ್ ಅಂತ. ಮಾಡಿಕೊಡು. ತುತ್ತು ಕೂಳು ಗತಿ ಇಲ್ಲದೆ ಅನಾಥಳಾದ ನಾವಿಬ್ರು ಈ ರೀತಿ ಶ್ರೀಮಂತಿಗೆ ಸುಪ್ಪತ್ತಿಗೆಯಲ್ಲಿ ಬೆಳೆಬೇಕಾದ್ರೆ ನಮ್ಮ ತಂದೆಯ ತಾಯಿ ಕಾರಣ. ಹಾಗಂತ ಚಿಕ್ಕಳಿರುವಾಗ ನಿನಗೇನು ಬೇಕಂತ ಅದನ್ನ ತಂದು ಕೊಟ್ಟಿದ್ದೀನಿ. ಹೀಗೆ ಅದ್ಯಾವನು ಬಡ ಭಿಕಾರಿ ಅಂತೆ ಅವನ ಜೊತೆ ಮದುವೆ ಆಗ್ತಿದೆ ಅಂತೆ. ನಾಚಿಕೆ ಆಗೋದಿಲ್ಲವೇ ನಿನಗೆ? ಅಣ್ಣ, ನೀನು ನನ್ನ ಅಣ್ಣ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಅವ್ರ ಬಗ್ಗೆ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಣ್ಣನಿಗೆ ಎದುರಾಗಿ ಮಾತನಾಡ್ತೀಯಾ? ಅಣ್ಣ, ಇಷ್ಟೆಲ್ಲ ಆದ್ಮೇಲೆ ನಾನೇಕೆ ಮನೇಲಿ ಇರ್ಬೇಕು? ಈಗ್ಲೇ ಮನೆಯಿಂದ ಆಚೆ ಹೋಗುವೆ. ರೇವಪ್ಪ, ಯಾವುದಕ್ಕೂ ಆ ಪ್ರಿಯಕರನ ಜೊತೆ ಇವಳ ಮದುವೆ ಆಗ್ಬಾರ್ದು. ಇದಕ್ಕೊಂದು ಏನಾದ್ರೂ ಪ್ಲಾನ್ ಹಾಕ್ಲೇಬೇಕು. ಬನ್ನಿ ಹೋಗೋಣ.